ಮಜ್ಜಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೋಡ್ತಾ ಇದ್ದೀರಿ ನೇರ ವಿಜುವಲ್ಸ್. ಹೊಳೆನರಸೀಪುರದಿಂದ ಅಂತಿಮ ಯಾತ್ರೆ ನಡೀತಾ ಇರೋದು. ಹರದನಹಳ್ಳಿಯತ್ತ ಪಾರ್ಥಿವ ಶರೀರ ತೆರಳ್ತಾ ಇದೆ. ಒಂದು ಕಡೆ ನೋಡ್ತಾ ಇದ್ದೀರಿ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿದೆ. ಕುಟುಂಬಸ್ಥರು ಕುಟುಂಬ ಸದಸ್ಯರು ಅಲ್ಲಿಯೇ ತೆರಳಿದ್ದಾರೆ. ಮತ್ತೊಂದು ಕಡೆ ಅಂತಿಮ ಯಾತ್ರೆಯ ಲೈವ್ ವಿಜುವಲ್ಸ್ ನೋಡ್ತಾ ಇದ್ರಿ. ಯಾಕಂತ ಹೇಳಿದ್ರೆ ಅಲ್ಲಿ ನೀವು ಗಮನಿಸೋದಾದ್ರೆ ಎಲ್ಲ ಮಹಡಿಯ ಮೇಲೂ ರಸ್ತೆಗಳ ಇಕ್ಕಲುಗಳಲ್ಲಿ ಎಲ್ಲಿಂದ ಅಂತಿಮ ಯಾತ್ರೆಯನ್ನು ನೋಡೋದಕ್ಕೆ ಸಾಧ್ಯವೋ ಅಲ್ಲೆಲ್ಲ ಜನ ಕಿಕ್ಕಿರಿದು ತುಂಬಿದ್ದಾರೆ. ಹಾಸನಕ್ಕೆ ಇಡೀ ಹಾಸನವೇ ಶೋಕಾಚರಣೆಯಲ್ಲಿ ಮುಳುಗಿರುವಂತೆ ಕಾಣಿಸ್ತಾ ಇದೆ. ಅದರಲ್ಲೂ ಕೂಡ ತವರೂರಿನಲ್ಲಂತೂ ಕೇಳಂಗೇ ಇಲ್ಲ. ಯಾವಾಗ ಚೆನ್ನಮ್ಮ ಇನ್ನಿಲ್ಲ ಅನ್ನುವಂಥ ಸುದ್ದಿ ಬಂತೋ ಇಡೀ ಊರೇ ಸ್ಮಶಾನ ಮೌನದಂತೆ ಆವರಿಸಿಬಿಟ್ಟಿತ್ತು. ಹಾಸನದ ಮಗಳು ಹೌದು, ಹಾಸನದ ಸೊಸೆಯೂ ಹೌದು. ಬಹಳಷ್ಟು ಜನ ದುಃಖ ತಪ್ತರಾಗಿದ್ದಾರೆ. ಮಾತೃಶ್ರೀ ಚೆನ್ನಮ್ಮ ಅವರ ಸಾವಿಗೆ ಕಂಬನಿ ಮಿಡಿತಾ ಇದ್ದಾರೆ. ಇನ್ನು ಈಗಾಗಲೇ HD ರೇವಣ್ಣ ಖುದ್ದು ಸ್ಥಳದಲ್ಲೇ ಇದ್ದು ಸ್ಥಳ ಪರಿಶೀಲನೆಯ ಕೆಲಸಗಳನ್ನು ನಿನ್ನೆಯಿಂದಲೂ ನೋಡ್ಕೊಂಡಿದ್ದಾರೆ. ಇವತ್ತು ಮುಂಜಾನೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸ್ಥಳ ಪರಿಶೀಲನೆ ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ವ್ಯವಸ್ಥೆಯ ಕುರಿತಾದಂತೆ ಪೊಲೀಸರ ಜೊತೆ ಮಾತನಾಡಿದ್ರು. ಇನ್ನು ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭನ್ವಿತಾ ಅವರ ನೇತೃತ್ವದಲ್ಲಿ ಬಹಳಷ್ಟು ಬಿಗಿ ಭದ್ರತೆಯ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಮಗಳು ಅನಸೂಯ ಅವರು ಕೂಡ ಬಹಳಷ್ಟು ವಿಚಾರಿಸ್ಕೊಳ್ತಾ ಇದ್ದಾರೆ. ಅಲ್ಲಿ ಏನೆಲ್ಲ ವ್ಯವಸ್ಥೆಗಳಾಗಿದೆ, ಗಣ್ಯರು ಬರ್ತಾರೆ, ಯಾರಿಗೂ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಜೊತೆಗೆ ಸಾರ್ವಜನಿಕರಿಗೂ ಕೂಡ ಆಸನದ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಿಕೊಡಲಾಗಿದೆ. ಮೈಸೂರಿನಿಂದಲೂ ಕೂಡ ಚೇರ್ಗಳನ್ನು ತರಿಸಿ ಹಾಕಿದ್ದಾರೆ. ಇದೆಲ್ಲದರ ಜೊತೆಗೆ ಬಾಗಲಕೋಟೆಯಿಂದ 5,000 ವಿಭೂತಿ ಗಟ್ಟಿಯನ್ನು ತರಿಸಿದ್ದಾರೆ. ಒಂದೊಂದು ರೀತಿಯಾದಂತಹ ವಿಭಿನ್ನ ಆಚರಣೆಗಳು ಇರುತ್ತೆ. ಅದರಲ್ಲೂ ಕೂಡ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಅವರದ್ದೇ ಆದಂಥ ಸಂಪ್ರದಾಯಗಳಿರುತ್ತೆ. ಜೊತೆಗೆ ಬಹಳಷ್ಟು ದೈವ ಭಕ್ತರಾಗಿರೋದ್ರಿಂದ ಒಂದಷ್ಟು ಭಕ್ತಿಪೂರ್ವಕವಾಗಿ ಅವರನ್ನು ಕಳಿಸ್ಕೊಡುವಂಥ ಕೆಲಸಗಳಾಗ್ತಾ ಇದೆ. ನೋಡ್ತಾ ಇದ್ದೀರಿ ಸ್ಥಳ ನಿಗದಿ ಮಾಡಿರುವಂತಹ ಜಾಗದಲ್ಲಿ ಮಣ್ಣು ಅಗೆಯುವ ಕೆಲಸ ನಡೀತಾ ಇದೆ. ಭವಾನಿ ರೇವಣ್ಣ ಅವರು ಕೂಡ ಅಲ್ಲೇ ಇದ್ದಾರೆ. ಬೆಳಗ್ಗೆಯಿಂದಲೂ ರೇವಣ್ಣ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಸರತಿ ಸಾಲಿನಲ್ಲಿ ನಿಂತು ಸಾರ್ವಜನಿಕರು ಬಂದು ದರ್ಶನವನ್ನು ಪಡೆದುಕೊಳ್ತಾ ಇದ್ರು. ನಿನ್ನೆಯಿಂದಲೂ ಆಸ್ಪತ್ರೆಯಲ್ಲಿ ಇದ್ದಾಗಿನಿಂದಲೂ ಕೂಡ ಭವಾನಿ ರೇವಣ್ಣ ಅವರು ಅತ್ತೆಯವರ ಜೊತೆಯಲ್ಲೇ ಕಾಲ ಕಳೆದರು. ಕೊನೆ ಕ್ಷಣಗಳಲ್ಲಿ ಬಹಳಷ್ಟು ಜೊತೆಯಲ್ಲಿದ್ದು ಹತ್ತಿರದಿಂದ ಅವರನ್ನು ನೋಡಿಕೊಂಡವರು, ಕಾಲ ಕಳೆದವರು. ಅಂತಿಮ ಯಾತ್ರೆ ಸಾಗ್ತಾ ಇದೆ. ರಸ್ತೆಗಳುದ್ದಕ್ಕೂ ಸಾಗರೋಪಾದಿಯಲ್ಲಿ ಸೇರಿದೆ. ರೋಪ್ ಮುಖಾಂತರ ಪೊಲೀಸರು ವಾಹನವನ್ನು ಮುನ್ನಡೆಸುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಜನಸಂದಣಿ ಅಲ್ಲಿ ಸೇರಿರುವಂಥದ್ದು. ಅಂಗಡಿ ಮುಂಗಟ್ಟುಗಳನ್ನು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಎಲ್ಲರೂ ಕೂಡ ಶೋಕಾಚರಣೆಯಲ್ಲಿ ಮುಳುಗಿರುವಂಥ ಲೈವ್ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೀರಿ. ಹೂವಿನ ಪಲ್ಲಕ್ಕಿಯಂತೆ ಮುಕ್ತಿ ವಾಹನವನ್ನು ಸಿದ್ಧಪಡಿಸಿದ್ದಾರೆ. ಬಹಳಷ್ಟು ಜನ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ, ಅಂತಿಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಇಡೀ ಊರೇ ಈ ಸಾವಿನಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ನೋಡ್ತಾ ಇದ್ದೀರಿ. ಬಾರದ ಮನಸ್ಸಿನಿಂದ ಚೆನ್ನಮ್ಮ ಅವರನ್ನು ಎಲ್ಲರೂ ಕಳಿಸ್ಕೊಡ್ತಾ ಇದ್ದಾರೆ. ದೇವೇಗೌಡರಂತೂ ಬಹಳಷ್ಟು ದುಃಖ ತಪ್ತರಾಗಿದ್ದಾರೆ. ಇಳಿ ವಯಸ್ಸಿನಲ್ಲಿ ಇವೆಲ್ಲವನ್ನು ನೋಡಿ ಗದ್ಗದಿತರಾಗಿದ್ದಾರೆ. ರೇವಣ್ಣ ಅಂತೂ ಪುಟ್ಟ ಮಕ್ಕಳಂತೆ ತಾಯಿಯನ್ನು ಕಳೆದುಕೊಂಡು ಬಿಕ್ಕಿ ಹತ್ತಿದ್ದಾರೆ. HDK ಎಲ್ಲವನ್ನ ನಿಭಾಯಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಶ್ವಾನ ದಳವನ್ನು ಕೂಡ ಅಲ್ಲಿಗೆ ಕರೆದುಕೊಂಡು ಬರಲಾಗಿದೆ. ಯಾಕಂತ ಹೇಳಿದ್ರೆ ಒಂದಷ್ಟು ಪ್ರೋಟೋಕಾಲ್ಸ್ಗಳಿರುತ್ತೆ. ಬಹಳಷ್ಟು VVIPಗಳು ಕೇಂದ್ರ ಸಚಿವರುಗಳು ಕೂಡ ಇಲ್ಲಿ ಭಾಗಿಯಾಗ್ತಾ ಇರೋದ್ರಿಂದ, CM ಮಾಜಿ CM ಎಲ್ಲರೂ ಬರೋದ್ರಿಂದ ಬಹಳಷ್ಟು ಭದ್ರತೆ ಮುಖ್ಯವಾಗುತ್ತೆ. ಎಲ್ಲವೂ ಪೊಲೀಸರ ಸಮ್ಮುಖದಲ್ಲೇ ನಡೆಯುತ್ತಾ ಇದ್ರೂ ಕೂಡ ಒಂದಷ್ಟು ರೂಲ್ಸ್ಗಳಿರುತ್ತೆ, ಅದನ್ನು ಫಾಲೋ ಮಾಡುವಂಥ ಕೆಲಸಗಳಾಗ್ತಾ ಇದೆ. ಶ್ವಾನದಳ ಕೂಡ ಬಂದು ಅಲ್ಲಿ ಪರಿಶೀಲನೆಯಲ್ಲಿ ತೊಡಗಿರುವಂತಹ ಲೈವ್ ವಿಜುವಲ್ಸ್ಗಳನ್ನು ನೋಡ್ತಾ ಇದ್ದೀರಿ. ಗಣ್ಯರು ಆಗಮಿಸುವಂತಹ ಹಿನ್ನೆಲೆ ಪೊಲೀಸರಿಂದ ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು ಅದನ್ನೆಲ್ಲ ಮಾಡಿಕೊಳ್ಳಲಾಗ್ತಾ ಇದೆ. ಜೊತೆಗೆ ಹಾಸನಕ್ಕೆ ಬರುವಂತಹ ಎಲ್ಲ ಮಾರ್ಗಗಳಿಗೂ ಮುಕ್ತ ಸಂಚಾರಕ್ಕೆ
ಕೆಲವು ನಿಬಂಧನೆಗಳ ಜೊತೆಗೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗಿದೆ. ಪೊಲೀಸರು ಬಹಳಷ್ಟು ಎಚ್ಚರಿಕೆಯ ಕ್ರಮಗಳನ್ನು ವಹಿಸಿದ್ದಾರೆ. ಜೊತೆಗೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಯನ್ನು ನೆರವೇರಿಸುವಂತೆ ಈಗಾಗಲೇ CM ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. CM ಅವರು ಕೂಡ ಈ ಅಂತಿಮ ನಮನ ಸಲ್ಲಿಸೋದಕ್ಕೆ ಅಂತ್ಯಕ್ರಿಯೆಯ ಸ್ಥಳಕ್ಕೆ ಬರ್ತಾ ಇದ್ದಾರೆ. ಚಿರನಿದ್ರೆಗೆ ಜಾರಿದ್ದಾರೆ ಚೆನ್ನಮ್ಮ. ಇನ್ನೆಂದೂ ಬಾರದ ಲೋಕದತ್ತ ತಮ್ಮ ಪಯಣವನ್ನು ಬೆಳೆಸಿದ್ದಾರೆ. ದಾರಿಯುದ್ದಕ್ಕೂ ಚೆನ್ನಮ್ಮಗೆ ಹೂಮಳೆಯನ್ನು ಸುರಿಸಲಾಗಿದೆ. ಒಕ್ಕಲಿಗ ಸಂಪ್ರದಾಯದಂತೆ ಎಲ್ಲ ಕಾರ್ಯಗಳು ನಡೀತಾ ಇದೆ. ಇನ್ನು ನೀವು ಗಮನಿಸ್ಬೋದು, ಪುರಿಯನ್ನು ಆ ವಾಹನದ ರಥಕ್ಕೆ ಎರಚುವಂಥ ಕೆಲಸಗಳು ಕೂಡ ಅಲ್ಲಿ ನಡೀತಾ ಇದೆ. ಒಂದಿಷ್ಟು ಒಕ್ಕಲಿಗ ಸಂಪ್ರದಾಯದ ವಿಧಿವಿಧಾನದ ಕಾರ್ಯಗಳನ್ನು ಮನೆಯಿಂದಲೂ ನೆರವೇರಿಸ್ತಾನೆ ಬರ್ತಾ ಇದ್ದಾರೆ. ಪೂಜೆ ಪುನಸ್ಕಾರಗಳ ನಂತರವೂ ಕೂಡ. ಅದರಲ್ಲೂ ಚೆನ್ನಮ್ಮ ಹಾಗೂ ದೇವೇಗೌಡರು 1954ರಲ್ಲಿ ವಿವಾಹವಾಗಿರ್ತಾರೆ. ಆ ಸಂದರ್ಭದಲ್ಲಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿ ದೇವೇಗೌಡರು ಕೆಲಸವನ್ನು ಕರ್ತವ್ಯವನ್ನು ನಿರ್ವಹಿಸುವ ಸಂದರ್ಭದಲ್ಲಿ ಕೇವಲ 10 ರೂಪಾಯಿಗೆ ಒಂದು ಬಾಡಿಗೆ ಮನೆಯಲ್ಲಿರ್ತಾರೆ. ಇವತ್ತು ಆ ಬಾಡಿಗೆ ಮನೆಯ ಮುಂದೆ ಚೆನ್ನಮ್ಮ ಅವರನ್ನು ಕರ್ಕೊಂಡೋಗಿ ಇಟ್ಟು ಬನ್ನಿ ಅಂತ ಹೇಳಿ ದೇವೇಗೌಡರು ಸೂಚನೆಯನ್ನು ಕೊಟ್ಟಿದ್ದಾರೆ. ಹಳೆ ನೆನಪುಗಳು, ಆ ಕಾಲದ ಜೀವನ ಯಾವುದನ್ನು ಮರ್ತಿಲ್ಲ. ಇವತ್ತು ಎಂಥ ಪ್ರಭಾವಿ ಮನೆತನ, ಎಂಥ ದೊಡ್ಡ ಮನೆತನ, ದೊಡ್ಡಗೌಡ್ರ ಮನೆ ಅಂತಲೇ ಕರೀತಾರೆ ದೇವೇಗೌಡರ ಮನೆಯನ್ನು. ಅಂಥ ಮನೆತನದವರಾದರೂ ಕೂಡ 10 ರೂಪಾಯಿ ಬಾಡಿಗೆ ಮನೆಯಲ್ಲಿ ತಾವು ವಾಸ ಮಾಡಿದಂತಹ ದಿನಗಳನ್ನು, ಆ ಕ್ಷಣಗಳನ್ನು ದೇವೇಗೌಡರು ಮರ್ತಿಲ್ಲ ಅನ್ನೋದಕ್ಕೆ ಇದು ಕೂಡ ಒಂದು ಪ್ರಬಲ ಸಾಕ್ಷಿ. ಅಷ್ಟರ ಮಟ್ಟಿಗೆ ತಾವು ಸಂಸಾರವನ್ನು ಆರಂಭಿಸಿದಂತಹ ಮನೆ ಅಂತ ಹೇಳಿ ಆ ಮನೆಯ ಮುಂದೆಯೂ ಕೂಡ ಚೆನ್ನಮ್ಮರನ್ನು ಕರೆದುಕೊಂಡು ಹೋಗಿ 5 ನಿಮಿಷ ಆದರೂ ಅಲ್ಲಿ ಇಟ್ಟು ಬನ್ನಿ ಅಂತ ಸಲಹೆ ಸೂಚನೆಗಳನ್ನು HDD ಕೊಟ್ಟಿದ್ದರು. ಅದರಂತೆ ಆ ಮನೆಯತ್ತ ಕೂಡ ಪಾರ್ಥಿವ ಶರೀರವನ್ನು ತಲುಪಿಸುವಂಥ ಕೆಲಸಗಳನ್ನು ಮಾಡಲಾಗ್ತಾ ಇದೆ. ದಾರಿಯುದ್ದಕ್ಕೂ ಹೂಮಳೆಯನ್ನು ಸುರಿಸಿ 16 ಗ್ರಾಮಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಗ್ತಾ ಇದೆ. ಅಂತಿಮ ಯಾತ್ರೆಯ ಲೈವ್ ವಿಜುವಲ್ಸ್ಗಳನ್ನು TV5 ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳು ನಡೆದಂತಹ ಜಾಗದಲ್ಲಿ ಶ್ವಾನದಳವನ್ನು ಕೂಡ ಕರೆದುಕೊಂಡು ಬಂದು ಭದ್ರತೆಯ ಪರಿಶೀಲನೆಯನ್ನು ಬಹಳಷ್ಟು ಮುಂಜಾಗ್ರತಾ ಕ್ರಮವಾಗಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಮಾಡಲಾಗ್ತಾ ಇದೆ. ಇನ್ನು ಹೂಳು ತೆಗೆಯುವಂಥ ಕೆಲಸ ಕೂಡ ಅಲ್ಲಿ ಆಗ್ತಾ ಇದೆ. ಒಕ್ಕಲಿಗ ಸಂಪ್ರದಾಯದಂತೆ ಹೂಳುವ ಒಂದು ವಿಧಾನ ನೆರವೇರ್ತಾ ಇದೆ. ಇನ್ನು ದೇಶದಲ್ಲಿ, ರಾಜ್ಯದಲ್ಲಿ ಹಲವು ಕಡೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ ಚೆನ್ನಮ್ಮ ಅವರಿಗೆ. ಆಯಾ ಜಿಲ್ಲೆಗಳಲ್ಲಿ JDSನ ಕಾರ್ಯಕರ್ತರು, ಬೆಂಬಲಿಗರು, ಇಲ್ಲಿ JDS ಪಕ್ಷ ಅಂತ ಬರ್ತಾ ಇಲ್ಲ, ಎಲ್ಲ ಪಕ್ಷದವರು ಕೂಡ ಕಂಬನಿ ಮಿಡಿತಾ ಇದ್ದಾರೆ. ಚೆನ್ನಮ್ಮ ಅಷ್ಟರ ಮಟ್ಟಿಗೆ ಬದುಕಿ ಬಾಳಿದಂತಹ ಹಿರಿಯ ತಲೆ. ಅವರೇನು ಮನೆಯಲ್ಲಿ ಸಪೋರ್ಟ್ ಕೊಟ್ಟರೋ ಇವತ್ತು ಆ ಔಟ್ಪುಟ್ ಹೊರಗಿನ ಪ್ರಪಂಚಕ್ಕೆ ಕಾಣಿಸುತ್ತೆ. ಮಾಜಿ ಪ್ರಧಾನಿಯಾಗಿ, ಮಾಜಿ ಮುಖ್ಯಮಂತ್ರಿಯಾಗಿ, ರಾಜಕೀಯದಲ್ಲಿ ಹಿರಿಯ ಮುತ್ಸದಿಯಾಗಿ ತಮ್ಮ ಪತಿ ಮಣ್ಣಿನ ಮಗ, ರೈತರ ಮಗ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರವಾಗುವಂತೆ ಧರ್ಮಪತ್ನಿಯಾಗಿ ಜೊತೆಯಲ್ಲಿ ಅವರು ಸಾಗಿ ಬಂದಂತಹ ರೀತಿ ಇವತ್ತು ಈ ಎಲ್ಲ ಹೆಸರಿಗೂ ಕಾರಣಕರ್ತರಾದಂಥವರು ಅವರು. ಜೊತೆಗೆ ಪತಿ ಮಾತ್ರ ಅಲ್ಲ, ಮಕ್ಕಳು ಕೂಡ ರಾಜಕೀಯ ರಂಗದಲ್ಲಿ. ಇವಾಗ ಮೊಮ್ಮಕ್ಕಳ ಎಂಟ್ರಿ ಕೂಡ ಆಗಬಹುದು ಅನ್ನುವಂಥ ನಿರೀಕ್ಷೆ ಎಲ್ಲಿಂದ ಬರುತ್ತೆ ಅಂದರೆ, ಮಾಜಿ ಪ್ರಧಾನಿ ದೇವೇಗೌಡರ ಮಕ್ಕಳು, ಮೊಮ್ಮಕ್ಕಳು ಅನ್ನುವ ಹೆಸರಿಗೆ ಅವ್ರಿಗೆ ಒಂದು ಪಾತ್ರ, ಒಂದು ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಸಿಗ್ತಾ ಇದೆ ಅನ್ನೋದಕ್ಕೆ ಕಾರಣ ದೊಡ್ಡ ಗೌಡ್ರು.